ಕರ ಸೇವಕರನ್ನ ಬಂಧಿಸಿರುವ ವಿಚಾರವಿಟ್ಕೊಂಡು ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಸೇರಿದಂತೆ ಶಾಸಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿದ ಕಾರ್ಯಕರ್ತರು ನಮ್ಮನ್ನ ಕೂಡ ಬಂಧಿಸಿ ಎಂದು ಆಗ್ರಹಿಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಈಶ್ವರಪ್ಪ ಸೇರಿದಂತೆ ಹಲವಾರು ಮುಖಂಡರನ್ನ ವಶಕ್ಕೆ ಪಡೆದು ಬಳಿಕ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ನಾವು ಎಸ್ಪಿ ಕಚೇರಿ ಒಳಗೆ ನುಗ್ತೇವೆ. हिंदू को छोड़ दिया, अंगावतार लिया हिंदू को छोड़ दिया, अंगावतार लिया, अंगावतार लिया, अंगावतार लिया, राम कहो श्री राम की राम कहो, राम कहो श्री राम के राम कहो. ಒಂದು ಫೋಟೋ ಮಂತ್ರಾಕ್ಷತೆ ಅದರಲ್ಲಿ ಏನಾದ್ರು ಬಾಂಬ್ ಇದೆಯಾ ಅದನ್ನು ಹುಡುಕ್ಲಿಬೇಕಾದ್ರೆ ಅದರಲ್ಲಿ ಏನಾದ್ರು ಆಸಿಡ್ ಹಾಕಿದೀವಾ ಅದನ್ನು ಹುಡುಕ್ಲಿ. ಅಕ್ಷತೆ ಕೊಟ್ಟು ಗೌರವವಾಗಿ ಎಲ್ಲರೂ ವಿರೋಧಿ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ಬಹಳ ವಿಚಿತ್ರ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಡೀ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿರೋರು ಎಲ್ಲರೂ ಕೂಡ ಸಂತೃಪ್ತಿ ಆಗೋ ರೀತಿಯಲ್ಲಿ ಜನವರಿ 22ನೇ ತಾರೀಕು ಪ್ರಪಂಚವೇ ಮೆಚ್ಚಂತ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ನಮ್ಮೆಲ್ಲರೂ ಕೂಡ ತುಂಬಾ ಆನಂದ, ಸಂತೋಷ. ಯಾರು ಕೂಡ ಅಲ್ಲಿ ಹೋಗೋರಿಗೆ ಗೋತ್ರದಲ್ಲಿ ಯಾವ ರೀತಿ ತೊಂದರೆ ಕೊಟ್ಟರು ಅದೇ ರೀತಿ ತೊಂದರೆ ಕೊಡ್ತಾರೆ. ಅದು ನನಗೆ ಪೂರ್ಣ ನನಗೆ ಗೊತ್ತು ಅಂತ ಒಬ್ಬ ರಾಷ್ಟ್ರದ್ರೋಹಿ PFI ಸಂಘಟನೆ ಜೊತೆಗೋ ಅಥವಾ ಮುಸ್ಲಿಂ ಸಂಘಟನೆಗಳ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಅಂತ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ನನಗೆ ಗೊತ್ತು ಅಂತಂದ್ರೆ ಹಾಗಾದ್ರೆ ಏನ್ ಪ್ಲಾನಿಂಗ್ ಆಗಿದೆ ಹರಿಪ್ರಸಾದ್ ಅವರೇ? ನಿಮಗೆ ಗೊತ್ತಾಗಿದ್ರೆ ಬಹಿರಂಗ ಮಾಡಿ ಆ ರೀತಿ ಘಟನೆ ಆಗೋದನ್ನ ತಡೆಯೋ ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ಮ ಹೋಮ್ ಮಿನಿಸ್ಟರ್ಗಳು ತಿಳಿಸಿ ಆ ಘಟನೆ ಆಗದಂಗೆ ನೋಡ್ಕೋಬೇಕಾಗಿತ್ತು. ಆದ್ರೆ ನೀವು ಈ ಘಟನೆ ಆಗೋದನ್ನ ಕಾಯ್ತಾ ಇದ್ದೀರಿ. ಘಟನೆ ಮಾಡೋದ್ರಲ್ಲಿ ನಿಮ್ದು ಕೂಡ ಇದರಲ್ಲಿ ಪಾತ್ರ ಇದೆ. ನಾನು ಅದಕ್ಕೋಸ್ಕರ ಗೃಹ ಮಂತ್ರಿ ಪರಮೇಶ್ವರ್ ಹೇಳ್ತೇನೆ, ಮೊದಲನೇದಾಗಿ ತಕ್ಷಣ BK ಹರಿಪ್ರಸಾದ್ ಅವ್ರನ್ನ ಅರೆಸ್ಟ್ ಮಾಡಿ